ಹೊಸ ವರ್ಷದ ಆರಂಭದಲ್ಲೇ ಚಿತ್ರರಂಗಕ್ಕೆ ಒಂದು ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. 2024ರಲ್ಲಿ ಚಿತ್ರರಂಗ ಹಲವು ಆಘಾತವನ್ನು ಎದುರಿಸಿತ್ತು. ಸಾಲು ಚಿತ್ರಗಳು ತೆರೆಕಂಡ್ರೂ ಹೆಚ್ಚಿನ ಚಿತ್ರಗಳು ಯಶಸ್ಸನ್ನು ಕಾಣ್ತಾ ಇಲ್ಲ. 80% ಸಿನಿಮಾಗಳು ತೆರೆಗೆ ಬಂದು ಹಾಗೆ ಸದ್ದು ಮಾಡದೆ ಹೋಗುತ್ತೆ. ಈ ಒಂದು ಆತಂಕ ಈಗಾಗಲೇ ಚಿತ್ರರಂಗವನ್ನ ಕಾಡ್ತಾ ಇದೆ. ಇದರ ಜೊತೆಗೆ ಹಿರಿಯ ಕಲಾವಿದರುಗಳು ವಯೋಸಹಜ ಕಾಯಿಲೆಯಿಂದಾಗಿ ಚಿತ್ರರಂಗವನ್ನ ಅಗಲುತ್ತಿದ್ದಾರೆ. ಇನ್ನು ಯುವ ಕಲಾವಿದರುಗಳು ನಟ ನಟಿಯರು ಹೃದಯಾಘಾತದಂತಹ ಮಾರಕ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಹೀಗಿರುವಾಗಲೇ 2025ರ ಆರಂಭದಲ್ಲೇ ಮತ್ತೊಂದು ಆಘಾತ ಎದುರಾಗಿದೆ. ಖ್ಯಾತ ನಟಿಯನ್ನ ಚಿತ್ರರಂಗ ಕಳೆದುಕೊಂಡಿದೆ. ಅನೇಕ ಚಿತ್ರಗಳಲ್ಲಿ ನಟಿಸಿದ್ದ ಖ್ಯಾತ ನಟಿ ಅಂಜನಾ ನಿಧನ ಹೊಂದಿದ್ದಾರೆ. ಅದರಲ್ಲೂ ನಟಿ ಅಂಜನಾ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತೆ. ನಟಿಯ ಹಠಾತ್ ಸಾವು ಚಿತ್ರರಂಗಕ್ಕೆ ಇದ್ದಕ್ಕಿದ್ದಂತೆ ಆಘಾತವನ್ನುಂಟು ಮಾಡಿದೆ. ಶೋಕ ಮಡುಗಟ್ಟಿದೆ ಅಂತಲೇ ಹೇಳಬಹುದು. ಕಳೆದ ಮಧ್ಯರಾತ್ರಿ 1:10ರ ಸುಮಾರಿಗೆ ನಟಿ ಅಂಜನಾ ರೆಹಮಾನ್ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ. ಮೊದಲು ಅವರಿಗೆ ಸ್ವಲ್ಪ ಜ್ವರ ಕಾಣಿಸಿಕೊಂಡಿತ್ತು. ನಂತರ ರಕ್ತದ ಸೋಂಕು ತಗುಲಿದ್ದು ದೃಢಪಟ್ಟಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ನಟಿಯ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡು ಬಂದಿರಲಿಲ್ಲ. ಹೀಗಾಗಿ ಜನವರಿ 1ರಂದು ನಟಿಯನ್ನ BSMMU ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ನಂತರದಲ್ಲಿ ನಟಿಯ ಆರೋಗ್ಯ ಸ್ಥಿತಿ ಹದಗೆಟ್ಟ ವೇಳೆ ಅವರನ್ನ ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು. ಆದರೆ ಈ ಚಿಕಿತ್ಸೆ ಫಲಕಾರಿಯಾಗದೆ ನಟಿ ಅಂಜನಾ ರೆಹಮಾನ್ ನಿಧನರಾಗಿದ್ದಾರೆ. ಅಂಜನಾ ಅವರು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಪರಿಣೀತಿ ಚಿತ್ರದಲ್ಲಿ ಲೋಲಿತಾ ಪಾತ್ರವನ್ನು ನಿರ್ವಹಿಸಿದ್ರು. ಈ ಒಂದು ಪಾತ್ರಕ್ಕಾಗಿ ಆಕೆಗೆ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಇನ್ನು ಮಿಥುನ್ ಚಕ್ರವರ್ತಿ ಅವರ ಜೊತೆಗೆ ಬಾಲಿವುಡ್ನಲ್ಲಿ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಅಂಜನಾ ಅವರು ಬಾಂಗ್ಲಾದೇಶಿ ಚಿತ್ರಗಳ ಜೊತೆಗೆ ಶ್ರೀಲಂಕಾ, ಪಾಕಿಸ್ತಾನಿ, ನೇಪಾಳಿ ಮತ್ತು ಟರ್ಕಿಶ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು 1989ರಲ್ಲಿ ಇದೇ ಮಿಥುನ್ ಚಕ್ರವರ್ತಿ ಅವರ ಜೊತೆಗೆ ಬೆಂಗಾಲಿ ಸಿನಿಮಾದಲ್ಲೂ ನಟಿಸಿದ್ರು. ಅರ್ಜುನ್ ಚಿತ್ರದಲ್ಲಿ ಅವರ ಅಭಿನಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂಜನಾ ರೆಹಮಾನ್ ಅವರು ಒಟ್ಟು 9 ದೇಶಗಳಲ್ಲಿ 13 ಭಾಷೆಯ ಚಿತ್ರಗಳಲ್ಲಿ ನಟಿಸಿ ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಅಂತ ಹೇಳಬಹುದು. 1981ರಲ್ಲಿ ಗಂಗ್ಚಿಲ್ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅಂಜನಾ ಬಾಂಗ್ಲಾದೇಶ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದರು. ಅಲ್ಲದೆ ಪರಿಣೀತಿ, ಮೋಹನ ಮತ್ತು ರಾಮ್ ರಹೀಂ ಜಾನ್ ಚಿತ್ರಗಳಿಗಾಗಿ 3 ಬಾರಿ ಬಚ್ಸಾಸ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಆದರೆ ಇತ್ತೀಚೆಗೆ ನಟಿಗೆ ಆರೋಗ್ಯ ಕೈಕೊಟ್ಟಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಿದರಾಗಿದ್ರು ತೀವ್ರ ಅನಾರೋಗ್ಯದ ಕಾರಣದಿಂದಾಗಿ ತಮ್ಮ 60ನೇ ವಯಸ್ಸಿನಲ್ಲಿ ನಟಿ ಕೊನೆಯುಸಿರೆಳೆದಿದ್ದಾರೆ. ಚಿತ್ರರಂಗದಲ್ಲಿ ಇದೀಗ ಶೋಕ ಮಡುಗಟ್ಟಿದ್ದು ನಟಿಯ ನಿಧನಕ್ಕೆ ಇಡೀ ಚಿತ್ರರಂಗ ಸಂತಾಪ ಸೂಚಿಸಿದೆ.